ಇನ್ನು ದೇಶಾದ್ಯಂತ ಸಂಚಲನ ಮೂಡಿಸಿರುವ ನೀಟ್ ಪರೀಕ್ಷೆ ಅಕ್ರಮ ಮತ್ತು ರದ್ದು ವಿಚಾರ ಬಗ್ಗೆ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಾವು ರಾಜ್ಯದಲ್ಲಿ ಸಿಇಟಿ ಪರೀಕ್ಷೆಯನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಮತ್ತು ವ್ಯವಸ್ಥಿತವಾಗಿ ನಡೆಸಿದ್ದೇವೆ ಅಂತ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ಸರಿಯಾಗಿ ನಡೆಸದೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡುತ್ತಿದೆ. ಇದು ವಿದ್ಯಾರ್ಥಿಗಳಿಗೆ ಮಾಡುತ್ತಿರುವ ದೊಡ್ಡ ಅನ್ಯಾಯ. ಮಾಧ್ಯಮಗಳು ಈ ಬಗ್ಗೆ ಕೇಂದ್ರ ಸರ್ಕಾರವನ್ನು ಮೊದಲು ಟೀಕಿಸಬೇಕು ಎಂದು ಅವರು ಕಿಡಿಕಾರಿದರು. ಪ್ರಧಾನಿ ನರೇಂದ್ರ ಮೋದಿಯವರ ಬೆಂಗಾಲು ವಾಹನಗಳ ಸಂಖ್ಯೆ ಕಡಿತಗೊಳಿಸಿರುವ ಕೇಂದ್ರದ ನಿರ್ಧಾರದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಇದು ಕೇವಲ ತಾತ್ಕಾಲಿಕ ಪರಿಹಾರವಷ್ಟೇ. ಈ ಕ್ರಮವನ್ನು ಬೇರೆ ರಾಜ್ಯಗಳು ಹೇಗೆ ಪಾಲಿಸುತ್ತಿವೆ ಎಂಬುದನ್ನು ನಾನು ಗಮನಿಸುತ್ತೇನೆ. ನಂತರ ನಮ್ಮ ರಾಜ್ಯದಲ್ಲಿ ಈ ಬಗ್ಗೆ ತೀರ್ಮಾನ ಮಾಡುತ್ತೇನೆ. ಆದರೆ ಇದು ಶಾಶ್ವತ ಪರಿಹಾರವಲ್ಲ. ಕೇಂದ್ರ ಸರ್ಕಾರವು ಮೂಲಭೂತ ಸಮಸ್ಯೆಗಳ ಬಗ್ಗೆ ಇತರ ದೇಶಗಳೊಂದಿಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳುವ ಆಸಕ್ತಿ ತೋರಿಸಲಿ ಎಂದು ಸಲಹೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್. ಈಗ ಪ್ರೈಮ್ ಮಿನಿಸ್ಟರ್ ಸೇವ್ ಮಾಡಬೇಕು, ಡೀಸೆಲ್ ಸೇವ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ತಮ್ಮ ಕಾನೂನಿನ ಬೆಂಗಾವನ್ನೇ ಕಟ್ ಮಾಡ್ಕೊಂಡಿದ್ದಾರೆ. ಆ ತರದ ಪ್ರಾಕ್ಟೀಸ್ ಬೇರೆ ಸ್ಟೇಟ್ಗಳಲ್ಲಿ ತುಂಬಾ ಕರ್ನಾಟಕದಲ್ಲಿ ನಡೆಯುತ್ತೆ. ಬೇರೆ ಸ್ಟೇಟ್ಗಳಲ್ಲಿ ಇದೆಯಾ ಅಂತ ನೋಡೋಣ. ಕರ್ನಾಟಕದಲ್ಲಿ ನೀವು ಏನೇ ಮಾಡಿದ್ರು ಕೂಡ ಅದು ತಾತ್ಕಾಲಿಕ ಆಗ್ತದೆ. ಮತ್ತೆ ಇವರು ಪ್ರೈಮ್ ಮಿನಿಸ್ಟರ್ ಹೇಳಿರ್ತಕ್ಕಂಥದ್ದು ಅದು ಸರಿಯಾದಂತ ಕ್ರಮ ಅಲ್ಲ. ಅದ್ರ ಬದಲು ಬೇರೆ ದೇಶಗಳ ಜೊತೆ ನೀವು ಮಾತಾಡಿ ಅವ್ರಿಗೆ ಒಂದು ಇನಾನಿವಸ್ ಇದಕ್ಕೆ ಬರೋದು, ಕಾನ್ಸಿಯಸ್ ಬರೋದು ಒಳ್ಳೇದು. ಸರ್, ದೆಹಲಿಗೆ ಹೋಗ್ತಿದ್ರೆ ಸರ್ ಹೈಕಮಾಂಡ್ ಭೇಟಿ ಮಾಡಿ, ದೆಹಲಿಗೆ ಏನಾದ್ರು ಹೋಗ್ತಾ ಇದ್ರೆ ದೆಹಲಿಗೆ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಸಂಪುಟ ಪುನರಚನೆ ವಿಚಾರ, ಕ್ಯಾಬಿನೆಟ್ ಪುನರಚನೆ ವಿಚಾರ ಇಲ್ಲ, ಅವ್ರು ಕರೆದಾಗ ಹೋಗ್ತಾರೆ. ಸಚಿವ ಸಂಪುಟ ಪುನರ್ರಚನೆ ಮಾಡುವಂತ ಉದ್ದೇಶ ಇದೆಯಾ, ಚಿಂತನೆ ಏನಾದ್ರು ಇದೆಯಾ ಸರ್? ಹೌದೌದು, ಪುನರ್ರಚನೆ ಮಾಡಬೇಕು ಸರ್. ಈಗ ನೀಟ್ ಎಕ್ಸಾಮ್ ವಿಚಾರದಲ್ಲಿ ಎಲ್ಲ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ. ಹೈಯರ್ ಎಜುಕೇಶನ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ನಮ್ಗೆ ಕೊಟ್ಬಿಡಿ ನೀಟ್ ಮಾಡೋ ಜವಾಬ್ದಾರಿ ಅಂತ. ತಾವೇನಾದ್ರು ಅದನ್ನ ಪ್ರಪೋಸಲ್ ಇಟ್ಕೋತೀವಿ? ನೋಡಪ್ಪ, ಸಿಇಟಿ ನಾವು ಮಾಡಿದ್ದು, ಅವರು ನೀಟ್ ಅಂತ ಮಾಡಿದ್ರು. ಅದನ್ನು ಸರಿಯಾಗಿ ಮಾಡದೆ ಹೋದ್ರೆ ಈಗ ಪಾಪ ಓದಿರತಕ್ಕಂಥ ಪರೀಕ್ಷೆ ಬರೆದಿದ್ದವು ಅವೆಲ್ಲ ಏನಾಗ್ಬೇಕು ಅವ್ರ ಕತೆ. ನೀವು ಮೊದಲು ಕೇಂದ್ರ ಸರ್ಕಾರ ಈಗ ಪ್ರೈಮ್ ಮಿನಿಸ್ಟರ್ ಸೇವ್ ಮಾಡಬೇಕು, ಡೀಸೆಲ್ ಸೇವ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ತಮ್ಮ ಕಾನೂನಿನ ಬೆಂಗಾವನ್ನೇ ಕಟ್ ಮಾಡ್ಕೊಂಡಿದ್ದಾರೆ. ಆ ತರದ ಪ್ರಾಕ್ಟೀಸ್ ಬೇರೆ ಸ್ಟೇಟ್ಗಳಲ್ಲಿ ತುಂಬಾ ಕರ್ನಾಟಕದಲ್ಲಿ ನಡೆಯುತ್ತೆ. ಬೇರೆ ಸ್ಟೇಟ್ಗಳಲ್ಲಿ ಇದೆಯಾ ಅಂತ ನೋಡೋಣ. ಕರ್ನಾಟಕದಲ್ಲಿ ನೀವು ಏನೇ ಮಾಡಿದ್ರು ಕೂಡ ಅದು ತಾತ್ಕಾಲಿಕ ಆಗ್ತದೆ. ಮತ್ತೆ ಇವರು ಪ್ರೈಮ್ ಮಿನಿಸ್ಟರ್ ಹೇಳಿರ್ತಕ್ಕಂಥದ್ದು ಅದು ಸರಿಯಾದಂತ ಕ್ರಮ ಅಲ್ಲ. ಅದ್ರ ಬದಲು ಬೇರೆ ದೇಶಗಳ ಜೊತೆ ನೀವು ಮಾತಾಡಿ ಅವ್ರಿಗೆ ಒಂದು ಇನಾನಿವಸ್ ಇದಕ್ಕೆ ಬರೋದು, ಕಾನ್ಸಿಯಸ್ ಬರೋದು ಒಳ್ಳೇದು. ಸರ್, ದೆಹಲಿಗೆ ಹೋಗ್ತಿದ್ರೆ ಸರ್ ಹೈಕಮಾಂಡ್ ಭೇಟಿ ಮಾಡಿ, ದೆಹಲಿಗೆ ಏನಾದ್ರು ಹೋಗ್ತಾ ಇದ್ರೆ ದೆಹಲಿಗೆ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಸಂಪುಟ ಪುನರಚನೆ ವಿಚಾರ, ಕ್ಯಾಬಿನೆಟ್ ಪುನರಚನೆ ವಿಚಾರ ಇಲ್ಲ, ಅವ್ರು ಕರೆದಾಗ ಹೋಗ್ತಾರೆ. ಸಚಿವ ಸಂಪುಟ ಪುನರ್ರಚನೆ ಮಾಡುವಂತ ಉದ್ದೇಶ ಇದೆಯಾ, ಚಿಂತನೆ ಏನಾದ್ರು ಇದೆಯಾ ಸರ್? ಹೌದೌದು, ಪುನರ್ರಚನೆ ಮಾಡಬೇಕು. ಸರ್, ಈಗ ನೀಟ್ ಎಕ್ಸಾಮ್ ವಿಚಾರದಲ್ಲಿ ಎಲ್ಲ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ. ಹೈಯರ್ ಎಜುಕೇಶನ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ನಮ್ಗೆ ಕೊಟ್ಬಿಡಿ ನೀಟ್ ಮಾಡೋ ಜವಾಬ್ದಾರಿ ಅಂತ. ತಾವೇನಾದ್ರು ಅದನ್ನ ಪ್ರಪೋಸಲ್ ಇಟ್ಕೋತೀವಿ? ನೋಡಪ್ಪ, ಸಿಇಟಿ ನಾವು ಮಾಡಿದ್ದು, ಅವರು ನೀಟ್ ಅಂತ ಮಾಡಿದ್ರು. ಅದನ್ನು ಸರಿಯಾಗಿ ಮಾಡದೆ ಹೋದ್ರೆ ಈಗ ಪಾಪ ಓದಿರತಕ್ಕಂಥ ಪರೀಕ್ಷೆ ಬರೆದಿದ್ದವು ಅವೆಲ್ಲ ಏನಾಗ್ಬೇಕು ಅವ್ರ ಕತೆ. ನೀವು ಮೊದಲು ಕೇಂದ್ರ ಸರ್ಕಾರ